ಸ್ಕೂಲ್ ಇದ್ದಾಗ ಬೇಗ ಎಬ್ಸೋಕ್ಕಾಗಲ್ಲ, ಬಟ್ ಆದರೆ ಇಂಥ ಟೈಮಲ್ಲಿ ಬೇಗ ಇದ್ದು ಹಿಂಗೆ ಆಡ್ತಾ ರೆಡಿ ಮಾಡ್ಕೊತೀನಿ. ಉಚ್ಚಲ್ ಚಟ್ನಿ ಮಾಡ್ತಾ ಇಲ್ಲ, ಕಡಲೆಬೇಳೆ ಚಟ್ನಿ ಅಂತ ಹೇಳಿಲ್ವಾ ನೀನು ಉಚ್ಚಲ್ಲು ಅನ್ಕೊಬಿಟ್ಟ. ಅಷ್ಟೇ ನೆಂತಿರೋ ಅಂಥದ್ದು ಇದು. ಇವಾಗ ನೆನೆಸಿ ರುಬ್ಬೋದು. ನಿಮಗೆ ಅಷ್ಟು ಟೈಮ್ ಇಲ್ಲ ಅಂದರೆ ಮಿನಿಮಮ್ ಹಾಫ್ ಆನ್ ಅವರ್ ನೆಂತರೂ ಸಾಕು. ಇದು ನೆನೆಸ್ಕೊಂಡು ಹಾಗೆ ರುಬ್ಕೊಳ್ಬೋದು. ಇವಾಗ ಇದನ್ನು ಇದು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರಲ್ಲ, ಒಣಮೆಣ್ಸಿನ್ಕಾಯಿನ ಹಾಕಿ ಮಾಡ್ಕೊಳ್ಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ ಅವಾಗ. ಎಷ್ಟು ರೊಟ್ಟಿ ತಿಂತೀರಾ ಸಂತು ಮಿನಿಮಮ್ ನೀವು? ದೊಡ್ಡದಾದರೆ, ಚಿಕ್ಕದಾದರೆ ಒಂದು 7-8 ತಿನ್ಬೋದು. ಇನ್ನು ಸಾನು ಇಲ್ಲಿ ಬಾಯಿಲೊಂದು ಕಡ್ಡಿ ಇಟ್ಕೊಂಡು ಯಾವಾಗ ನೋಡಿದ್ರು ನಾನು ಡಿಟೆಕ್ಟಿವ್ ಮಮ್ಮಿ, ನಾನು ಡಿಟೆಕ್ಟಿವ್ ಅಂತ ಕಡ್ಡಿಯಾಗಿತ್ತಾಳೆ ಅಕ್ಕ. ದಿವ್ಯಾ ಕರಿತೆ ನಿಂತು ಫೋಟೋ ತಗೊಳ್ಳೋಣ ಅನಿಸ್ತು. ಆಟೋದವ್ರು ನಿಲ್ಲಿಸಿ ಅಂತ ಕೇಳಿದ್ರೆ ಹೊಡೆದು ಕಳಿಸ್ತಾರೆ, ನೀನು ಇಲ್ಲೇ ಇರಮ್ಮ ಅಂತ ಹೇಳಿ ಸುಮ್ಮನೆ ಹಾಗೆ ಚಿಕ್ಕಪ್ಪ ಅಂತೆ. ಸರಿ ತಾತ ಹಂಗೆ ಹಂಗೆ ಚಿಕ್ಕಪ್ಪ. ಮೈಸೂರು ವಿಡಿಯೋದಲ್ಲಿ ನಮ್ಮ ಮೈಸೂರು ತಟ್ಟೆ ಹಿಂಗಿರಲ್ಲ, ನಾಚ್ಕೊಂಡು ಇಷ್ಟ ಹಾಕ್ಸ್ಕೊಂಡು ಅವಳೆ ಅಲ್ವೇನೆ. ಬೆಳಗ್ಗೆಯಿಂದ ಸುತ್ತಾಡಿ ಕನುಷಿಗಂತೂ ಸಾಕಾಗಿಲ್ಲ, ಓಡಾಡ್ತಾನೆ ಅವಳೆ. ಏನದು ಅಯ್ಯೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 10:30 ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೂಜೆ ಮಾಡಿ ಮುಗಿಸಿದ್ದಾಯಿತು. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಇಲ್ಲಿ ಕನುಷಿ ಎದ್ದು ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿದ್ದಾಳೆ. ಬೆಳಗ್ಗೆನೆ ಎದ್ದು ಅದು ಯಾಕೆ ಎದ್ದೊಳ್ತಾವಳು? ಸ್ಕೂಲ್ ಇದ್ದಾಗ 3 ಅವರ್ ಆಗಿಲ್ಲ. ಸ್ಕೂಲ್ ಇದ್ದಾಗ ಬೇಗ ಎಬ್ಸೋಕ್ಕಾಗಲ್ಲ, ಬಟ್ ಆದರೆ ಇಂಥ ಟೈಮಲ್ಲಿ ಬೇಗ ಇದ್ದು ಹಿಂಗೆ ಆಡ್ತಾ ಕೂತವಳು ಲ್ಯಾಪ್ಟಾಪ್ ಇಟ್ಕೊಂಡು. ಲ್ಯಾಪ್ಟಾಪ್ನೇ ಎತ್ತಿರ್ತೀನಿ ಅಂದರೆ. ಮತ್ತೆ ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ ನಾವು. ಅಂದರೆ ಏನು ಮದುವೆ ಆಗಿತ್ತು ಅದ್ರದ್ದು ಬೀಗ್ ರೂಟ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಊರಿಗೆ ಹೋಗೋಣ ಅಂತ. ಅಂದರೆ ರಜಾ ಬಂದಾಗ್ಲಿಂದಲೂ ಕೂಡ ಊರಿಗೆ ಹೋಗಿ ಉಳ್ಕೊಂಡೇ ಇಲ್ಲ ಯಾವತ್ತೂ ಕೂಡ. ತುಂಬ ಅಂದರೆ ರಜಾ ಬಂದಿದ್ದ ದಿನದಿಂದನೂ ಕೂಡ. ಅದಕ್ಕೋಸ್ಕರ ಇವತ್ತು ಹೋಗಿ 1 ವೀಕ್ ಆದರೂ ಇದ್ದು ಬರೋಣ ಅನ್ನೋ ಪ್ಲ್ಯಾನ್ ಇದೆ. ಬಟ್ 1 ವೀಕ್ ಇರ್ತೀನಿ ಅನ್ನೋ ಗ್ಯಾರಂಟಿ ಇಲ್ಲ, ನೋಡೋಣ ಏನಾಗುತ್ತೆ ಅನ್ನೋದು. ಯಾಕವ್ವ ನಮ್ಮ ಸಾನುಗೋಸ್ಕರ ಹೋಗ್ತಾ ಇರೋದು. ಅಂದರೆ ಅವ್ರ ಕಸಿನ್ ಸಿಸ್ಟರ್ ಹೇಳೋ ಅವರಪ್ಪ ಇರು ಸಾನು ನೀನು ಅಂತ ಹೇಳ್ತಾರೆ. ಇರು ನನಗೇನು, ಬಟ್ ಆದರೆ ನೋಡೋಣ 1 ವೀಕ್ ಇರ್ತೀವಿ ಅನ್ನೋದು ಏನು ಗ್ಯಾರಂಟಿ ಇಲ್ಲ, ಯಾವಾಗ ಬರ್ತೀವಿ ಅನ್ನೋದು ಗೊತ್ತಿಲ್ಲ. ಬಟ್ ಹೋಗಿ ಇದ್ದು ಬರೋಣ ಅಂತ ಹೇಳಿ ಎಲ್ಲರೂ ಕರಿತಾನೆ ಇದ್ದಾರೆ. ಅಷ್ಟು ತುಂಬ ದಿವಸದಿಂದಲೂ ನಾನು ಅಂದರೆ ಹೇಳ್ತಾನೆ ಇದ್ದೀನಿ, ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಹೇಳಿ ಸಾಕಾಗಿದೆ ಅವರಿಗೆ. ಅದಕ್ಕೋಸ್ಕರ ಇವತ್ತು ಹಾಗೆ ಬೀಗ್ ರೂಟ ಮುಗಿಸ್ಕೊಂಡು ಹೊರಡ್ಬಿಡೋಣ ಅಂತ. ಅಂದರೆ ಸಂತೂ ಕೂಡ ಕೆಲಸ ಇತ್ತು, ಬಟ್ ಅವರು ಬರಲ್ಲ ಅಂತ ಹೇಳಿದರು. ಆದರೆ ಅವರಿಗೆ ಮಂಡ್ಯದಲ್ಲೇ ಒಂದು ಯಾವುದೋ ಕೇಸ್ ವಿಚಾರವಾಗಿ ಕೆಲಸ ಇದೆ, ಅದಕ್ಕೋಸ್ಕರ ನಾನು ಅಲ್ಲೇ ಡ್ರಾಪ್ ಮಾಡಿಬಿಡಿ ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರ ಅವರು ಬರ್ತಿದ್ದಾರೆ, ನಾನು ಅಲ್ಲೇ ಡ್ರಾಪ್ ಮಾಡ್ತಾರೆ. ಅಂದರೆ ಇವತ್ತು ನಾವು ನಮ್ಮ ಕಾರಲ್ಲಿ ಹೋಗೋದಿಲ್ಲ, ಅವರ ಫ್ರೆಂಡ್ ಏನಿದ್ದಾರೆ ಅವರೇ ಕಾರ್ ತರ್ತಾರಂತೆ, ಆ ಕಾರಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಪರ್ಸ್ನಲ್ ವೆಹಿಕಲ್, ಅವ್ರ ಕೆಲಸಕ್ಕೆ ಹೋಗ್ತಿದ್ರು. ಅಂದರೆ ಇವ್ರ ಕೆಲಸದಲ್ಲಿ ಇವ್ರು ಪರ್ಸ್ನಲ್ ವೆಹಿಕಲ್ನೇ ಯೂಸ್ ಮಾಡೋದು, ಗೌರ್ಮೆಂಟ್ ವೆಹಿಕಲ್ಸ್ನ ಕೊಡೋದಿಲ್ಲ. ಅದಕ್ಕೋಸ್ಕರ ಅವ್ರ ಕಾರಲ್ಲೇ ಹೋಗೋಣ ಅಂತ ಫ್ರೆಂಡ್ ಕಾರಲ್ಲೇ ಹೇಳಿದ್ದಾರೆ. ಇವಾಗ ಹೊರಡೋದಕ್ಕೂ ಮುಂಚೆ ಬ್ರೇಕ್ಫಾಸ್ಟ್ ಮಾಡಬೇಕಲ್ಲ, ಇನ್ನೂ ಬ್ರೇಕ್ಫಾಸ್ಟ್ ಏನೂ ಪ್ರಿಪೇರ್ ಮಾಡಿಲ್ಲ. ಅದಕ್ಕೋಸ್ಕರ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಒಬ್ಬರು ಕಡಲೆಬೇಳೆ ಚಟ್ನಿನ ತೋರಿಸಿ ಸಿಸ್ ಅಂತ ಕೇಳಿದರು. ಮುಂಚೆ ಕಡಲೆಬೇಳೆ ಚಟ್ನಿನ ಮಾಡಿ ರೆಸಿಪಿನ ಶೇರ್ ಮಾಡಿದ್ದೀನಿ, ಬಟ್ ಅದನ್ನು ಲಿಂಕ್ ಆದರೂ ಹಾಕೋಣ ಅಂತ ಹುಡುಕ್ತೆ, ನನಗೆ ಸಿಗ್ತಾ ಇಲ್ಲ ಅದು ಯಾವುದು ವೀಡಿಯೋದಲ್ಲಿದೆ ಅಂತ. ಇನ್ನು ಅವ್ರಿಗೆ ಹುಡುಕಿ ಅಂತ ಏನು ಹೇಳೋದು ಅಂತ ಹೇಳ್ಬಿಟ್ಟು ಇವತ್ತು ತೋರಿಸೋಣ ಅದನ್ನು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇನ್ನು ನಮ್ಮ ಮಂಡ್ಯ ಸೈಡಲ್ಲಿ ಹೊರಚಿಲ್ಗೆ ಅಂತ ರೊಟ್ಟಿ ಮಾಡ್ತಾರೆ. ಕೆಲವೊಬ್ರು ಹಿಟ್ಟನ್ನ ರುಬ್ಸಿಟ್ಟು ಮಾಡ್ತಾರೆ, ಬಟ್ ನಾವು ಅಕ್ಕಿನ ನೆನೆಯಕ್ಕೆ ಮಾಡ್ತೀವಿ. ಅದ್ರದ್ದು ರೆಸಿಪಿನ ತೋರಿಸ್ತೀನಿ. ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಬಿಡೋಣ. ಸಂತೋಷ್ ಸ್ನಾನಕ್ಕೆ ಹೋಗಿದ್ದಾರೆ, ಅಷ್ಟರಲ್ಲಿ ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ತೀನಿ. ಉಚ್ಚಲ್ ಚಟ್ನಿ ಮಾಡ್ತಾ ಇಲ್ಲ, ಕಡಲೆಬೇಳೆ ಚಟ್ನಿ ಅಂತ ಹೇಳಿಲ್ವಾ ನೀನು ಉಚ್ಚಲ್ಲು ಅನ್ಕೊಬಿಟ್ಟ. ಮೊಸರು ಜೊತೆ ಉಚ್ಚಲ್ ಚಟ್ನಿ ಸಾನು ಭಾರಿ ಫೇವ್ರೇಟು, ಅದಕ್ಕೋಸ್ಕರನೇ ಮೊಸರು. ಕಡಲೆಬೇಳೆ ಚಟ್ನಿಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಹಾಕ್ಕೊಳ್ತೀನಿ. ಇವಾಗ ಬನ್ನಿ ಇವಾಗ ರೆಸಿಪಿ ನೋಡೋಣ. ಇಲ್ಲಿ ರೊಟ್ಟಿಗೆ ಅಕ್ಕಿನ ನೆನೆಯೋದಕ್ಕೆ ಹಾಕಿದ್ದೀನಿ. ಅಂದರೆ ಇದನ್ನು ಏನೂ ಹಾಕೋಂಗಿಲ್ಲ, ಜಸ್ಟ್ ರೈಸ್ ಅಷ್ಟೇ. ನೈಟ್ ಬೇಕಿದ್ರೂ ನೆನೆಸ್ಬೋದು, ಕೆಲವೊಬ್ಬರು ನೈಟಲ್ಲಿ ನೆನೆಸ್ತಾರೆ. ನಾನು ಯಾವಾಗಲೂ ನೈಟಲ್ಲಿ ನೆನೆಸಲ್ಲ. ಇವಾಗ ಬೆಳಗ್ಗೆ ನೆನೆ ಹಾಕಿದ್ದು 1.5 ಗಂಟೆ ಟೈಮ್ ಅಷ್ಟೇ ನೆನೆತಿರೋ ಅಂಥದ್ದು ಇದು. ಇವಾಗ ನೆನೆಸಿ ರುಬ್ಬೋದು. ನಿಮಗೆ ಅಷ್ಟು ಟೈಮ್ ಇಲ್ಲ ಅಂದರೆ ಮಿನಿಮಮ್ ಹಾಫ್ ಆನ್ ಅವರ್ ನೆನೆದ್ರೂ ಸಾಕು. ಇದು ನೆನೆಸ್ಕೊಂಡು ಹಾಗೆ ರುಬ್ಕೊಳ್ಬೋದು. ಇವಾಗ ಇದನ್ನು ರುಬ್ಕೊಂಡು ಬಿಡೋಣ ಬೇಗ. ಇದನ್ನು ರುಬ್ಬಿಡ್ತೀನಿ, ಜಸ್ಟ್ ಏನಿಲ್ಲ ಉಪ್ಪು ಹಾಕಿ ರುಬ್ಬೋದು ಅಷ್ಟೇ, ಇನ್ನೇನು ಹಾಕೋಂಗಿಲ್ಲ ಇದ್ರ ಜೊತೆ, ಬರೀ ಅಕ್ಕಿನೇ. ತೋರಿಸ್ತೀನಿ ಇವಾಗ. ಚಟ್ನಿನೂ ಕೂಡ ಫಸ್ಟು ತೋರಿಸ್ಬಿಡ್ತೀನಿ, ಆಮೇಲೆ ಇದನ್ನು ರುಬ್ಬಿಟ್ಕೊತೀನಿ. 2 ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಕಮ್ಮಿ ಊರಿನಲ್ಲೇ ಹುರ್ಕೊಳ್ತೀನಿ, ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ಅಷ್ಟೇ. ಇವಾಗ ಇದು ಸಾಕು, ಆಫ್ ಮಾಡಿದ್ದೀನಿ. ಇಲ್ಲಿ ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ತೀರಾ ಕಪ್ಪು ಆಗೋದೇನು ಅವಶ್ಯಕತೆ ಇಲ್ಲ, ಇಷ್ಟಾದರೆ ಸಾಕು. ಇವಾಗ ಜಾರನ್ನ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೊತೀನಿ.
ಅದು ನಿಮ್ಮ ಆಪ್ಷನಲು. ಕಡಲೆಬೇಳೆ ಜಾಸ್ತಿ ಬೇಕು ಅಂದರೆ ಕಡಲೆಬೇಳೆನೇ ಹಾಕೊಳ್ಬೋದು, ಇಲ್ಲ ತೆಂಗಿನಕಾಯಿ ಜಾಸ್ತಿ ಹಾಕ್ತೀನಿ ಅಂದರೂ ಹಾಕ್ಬೋದು. ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಆ ಕಡಲೆಬೇಳೆನೂ ಇದ್ರ ಜೊತೆ ಹಾಕ್ಕೊತಾ ಇದ್ದೀನಿ. ದಾರೆಸ್ಲಷ್ಟು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಅದು ನಾಟಿ ಬೆಳ್ಳುಳ್ಳಿ, ಅದಕ್ಕೆ ಸಿಪ್ಪೆ ತೆಗೆದಿಲ್ಲ. ಖಾರ ಮಾತ್ರ ಸಿಪ್ಪೆ ತೆಗೆದು ಹಾಕೊಳ್ಳಿ. ಖಾರಕ್ಕೆ 4 ಒಣಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಇದು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರಲ್ಲ, ಒಣಮೆಣ್ಸಿನ್ಕಾಯಿನ ಹಾಕಿ ಮಾಡ್ಕೊಳ್ಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ ಅವಾಗ. ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊತೀನಿ. ಇದಕ್ಕೆ ಕೊತ್ತಂಬರಿ ಏನೂ ಅವಶ್ಯಕತೆ ಇಲ್ಲ, ಕರಿಬೇವು ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಹಸಿದಾದ್ರೂ ಪರವಾಗಿಲ್ಲ, ಒಣಗಿರೋದಾದ್ರೂ ಪರವಾಗಿಲ್ಲ, ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು. ಇದ್ರ ಜೊತೆಗೆ ಇವಾಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ಇವಾಗ ಚಟ್ನಿ ರೆಡಿಯಾಗಿದ್ದಾಗಿದೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಕೇಳಿದ್ರಲ್ವ, ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಟ್ರೈ ಮಾಡಿದ್ದಾದ್ಮೇಲೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ರೊಟ್ಟಿ ಹಾಕ್ತೀನಿ. ನಾನು ಅದೇನು ಅಕ್ಕಿ ಇತ್ತು ಅದನ್ನು ರುಬ್ಕೊಂಡಿದ್ದೀನಿ, ಏನೂ ಹಾಕಿಲ್ಲ, ಜಸ್ಟು ಪ್ಲೇನ್ ಅಕ್ಕಿ ಮಾತ್ರ ರುಬ್ಬಿರೋದು. ಈ ನೀರು ದೋಸೆಗೆಲ್ಲ ರುಬ್ಕೊತಾರಲ್ಲ ಆ ರೀತಿ, ಬಟ್ ಆ ಕನ್ಸಿಸ್ಟೆನ್ಸಿ ನೀರು ದೋಸೆಗಿಂತ ಸ್ವಲ್ಪ ಗಟ್ಟಿ ಇರುತ್ತೆ ಇದು, ಅಷ್ಟೇ. ಇವಾಗ ರೊಟ್ಟಿ ಹಾಕಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಈಸಿಯಾಗಿ ಬೇಗ ಅರ್ಜೆಂಟ್ ಇದ್ದಾಗ ಮಾಡ್ಕೊಳ್ಬೋದು, ಬೇಗ ಆಗುತ್ತೆ ಬೆಳಗ್ಗೆ ಟೈಮಲ್ಲಿ. ತವನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ, ಅಂದರೆ ಕಬ್ಬಿಣದ ತವನ ಕಾಯೋಕ್ಕೆ ಇಟ್ಕೋಬೇಕು, ಅಂದರೆ ತೆಳುವಾಗಿದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಆಮೇಲೆ ಚೆನ್ನಾಗಿ ಕಾದಿರಬೇಕು, ಕಾಯ್ದೇ ಮಾತ್ರ ಹಾಕೋದಕ್ಕೆ ಹೋಗ್ಬಾರ್ದು, ರೊಟ್ಟಿ ಬರೋದಿಲ್ಲ. ಇವಾಗ ಒಂದು ಸೌಟಷ್ಟು ಹಿಟ್ಟು ಹಾಕ್ಕೊಂಡು, ತುಂಬ ಜಾಸ್ತಿ ಹಾಕ್ತಾಯಿಲ್ಲ, ದೊಡ್ಡದಾಗಿ ಬೇಕಿದ್ರೂ ಹಾಕೋದು, ನಾನು ಚಿಕ್ಕದಾಗೇ ಹಾಕ್ತೀನಿ ಯಾವಾಗಲೂ. ಒಂದು ತಟ್ಟೆನ ಕ್ಲೋಸ್ ಮಾಡಿ ಹೀಗೆ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಕಾದಿದ್ರೆ ಮಾತ್ರ ರೊಟ್ಟಿ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ರೊಟ್ಟಿ ಮೇಲೆ ಏಳೋದಿಲ್ಲ. ಇವಾಗ ತೆಗೆದು ಇದು ಸ್ವಲ್ಪ ಅಂದರೆ ಕಚ್ಕೊಂಡಂಗಿರುತ್ತೆ, ಅಂದರೆ ತೀರಲ್ಲ. ಸೈಡ್ಸಲ್ಲಿ ಸ್ವಲ್ಪ ಓಪನ್ ಮಾಡಿದರೆ ಸಾಕು, ಪೂರ್ತಿ ರೊಟ್ಟಿ ನೀಟಾಗೇ ಬರುತ್ತೆ. ಸೈಡ್ಸಲ್ಲಿ ಮಾತ್ರ ತೆಕ್ಕೊಳ್ಬೇಕಷ್ಟೇ. ಇದನ್ನು 2 ಕಡೆ ಬೇಯಿಸೋ ಅವಶ್ಯಕತೆ ಇಲ್ಲ, ಬಟ್ ನಮ್ಮನೇಲಿ ಯಾವಾಗಲೂ ಬೇಯಿಸ್ತೀವಿ ಅಷ್ಟೇ. ಸ್ವಲ್ಪ ದೊಡ್ಡದಾಗಬೇಕು ನೀವು ಅಂದರೆ ಸ್ವಲ್ಪ ಜಾಸ್ತಿ ಹಿಟ್ಟನ್ನ ಹಾಕ್ಕೊಂಡು ಹರಡ್ಕೊಳ್ಳಿ ಅಷ್ಟೇ ನೋಡಿ. ಇವಾಗ ಇದ್ರ ಮೇಲೆ ಸ್ವಲ್ಪ ದೊಡ್ಡ ತಟ್ಟೆನೇ ಮುಚ್ಚಬೇಕಾಗುತ್ತೆ. ಸಂತೋಗೆ ಈ ರೀತಿ ಬಿಸಿ ಬಿಸಿಯಾಗಿ ರೊಟ್ಟಿ ಹಾಕ್ಕೊಡ್ತಾಯಿದ್ರೆ ಅದೆಷ್ಟು ರೊಟ್ಟಿ ತಿಂತಾರೆ ಅನ್ನೋದೇ ಗೊತ್ತಿಲ್ಲ ಅಲ್ವಾ ಸಂತೋ? ಹಾಂ, ಈ ರೊಟ್ಟಿ ಅಂದರೆ ಸಂತೋಗೆ ಹೆವಿ ಫೇವ್ರೇಟು. ಮಟನ್ ಸಾಂಬಾರು, ತುಪ್ಪ, ಬೆಣ್ಣೆ ಏನಿದ್ರೂ ನಡೆಯುತ್ತೆ. ಎಷ್ಟು ರೊಟ್ಟಿ ತಿಂತೀರಾ ಸಂತು ಮಿನಿಮಮ್ ನೀವು? ದೊಡ್ಡದಾದರೆ, ಚಿಕ್ಕದಾದರೆ ಒಂದು 7-8 ತಿನ್ಬೋದು. ತಿನ್ಬೋದು. ಆಮೇಲೆ ಇದು ಪಕ್ಕ ಚೈಲ್ಡ್ಹುಡ್ಡಿಂದ ತಿಂದಿರೋಂಥ ಚಟ್ನಿ. ನಮ್ಮ ಮನೇಲಿ ಏನಾದರೂ ಮಟನ್ ಸಾಂಬಾರು ಮಾಡಿಬಿಟ್ರೆ ಸಂತು ಬೆಳಗ್ಗೆ ಹೊತ್ತಿಗೆ ಈ ರೊಟ್ಟಿ ಕೇಳ್ತಾರೆ. ಮಟನ್ ಸಾಂಬಾರು ಮತ್ತು ಚಿಕನ್ ಗ್ರೇವಿ ಈ ಥರದಕ್ಕೆಲ್ಲ ಬಿಸಿ ಅವರೇ ಸಂತು ಬೇಡ, ಇವಾಗ ಸಾಕು. ಇವಾಗ ರೆಡಿಯಾಗಿದ್ದಾಯಿತು. ಸಿಂಪಲ್ಲಾಗಿ ಸೀರೆನ ಉಟ್ಕೊಂಡಿದ್ದೀನಿ, ಯಾವುದೇ ರೇಷ್ಮೆ ಸೀರೆನ ಉಟ್ಕೊಂಡಿಲ್ಲ, ಯಾಕೆ ಅಂದರೆ ಈ ಶೆಕೆನಲ್ಲಿ ಉಟ್ಕೊಂಡೋಗಿರೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಕನುಷಿಯಲ್ಲಿ ರೆಡಿಯಾಗಿ ಫೋನ್ ನೋಡ್ತಾ ಕೂತವಳೆ. ಯಾವಾಗ ನೋಡಿದ್ರು ಫೋನ್ ನೋಡೋದೇ ಕೆಲಸ. ಇನ್ನು ಸಾನು ಇಲ್ಲಿ ಬಾಯಿಲೊಂದು ಕಡ್ಡಿ ಇಟ್ಕೊಂಡು ಯಾವಾಗ ನೋಡಿದ್ರು ನಾನು ಡಿಟೆಕ್ಟಿವ್ ಮಮ್ಮಿ, ನಾನು ಡಿಟೆಕ್ಟಿವ್ ಅಂತ ಕಡ್ಡಿ ಅಗಿತಾಳೆ. ಆ ಕಡ್ಡಿ ಅಗಿಯೋದ್ರಲ್ಲಿ ಇಲ್ಲಿ ಆ ಕಡ್ಡಿ ತಿನ್ನೋದ್ರಲ್ಲಿ ಡಿಟೆಕ್ಟಿವ್ ಕೆಲಸ ಮಾಡೋದಂತೆ. ಅದಕ್ಕೋಸ್ಕರ ಬಾಯಿಲೊಂದು ಕಡ್ಡಿ ಇಟ್ಕೊಂಡು ನಿಂತಾಳೆ. ಇನ್ನು ಸಂತನೂ ರೆಡಿಯಾಗಿದ್ದಾರೆ, ಇವಾಗ ಹೊರಡಬೇಕು, ಟೈಮ್ ಆಗಿದೆ. ಇನ್ನೇನು 1 ಗಂಟೆ ಇಲ್ಲೇನೆ, ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಯಾವ್ದಾದ್ರು ಫಂಕ್ಷನು ಅಂದರೆ ಸಂತು ಹಿಂಗೆ ಲೇಟು. 1 ಗಂಟೆ ಅಲ್ಲಿಗೆ ಹೋಗೋದೇ ಇರೋದು. ಇಲ್ಲಿ ಅವ್ರಿಂದ ಕೂತ್ಕೊಳ್ಳಾರ ಆರಾಮಾಗಿ. ಈಗ ಮತ್ತೆ ಹೋಗ್ಬೇಕಲ್ಲೇನೆ ನೋ ಟುಡೇ ವಿಲ್ ಗೋ ಫಾರ್ ಬೆಳಗ್ಗೆ. ಐ ನೋ ದಿವ್ಯಾ ಕರ್ತೆ ನೋಡಿ
ಇವಾಗ ನಮ್ಮನ್ನ ಮಾತಾಡ್ಸಿದ್ದು ಬಂದು ಹುಡುಗಿಯವರಮ್ಮ. ನನ್ನ ಮದುವೆ ದಿನ ಅವ್ರನ್ನ ತೋರಿಸೋದಕ್ಕಾಗಿರಲಿಲ್ಲ, ಅದಕ್ಕೋಸ್ಕರ ಇವಾಗ ವೀಡಿಯೋದಲ್ಲಿ ತೋರಿಸ್ದೆ. ಇನ್ನು ಎಲ್ಲರೂ ಕೂಡ ಊಟಕ್ಕೆ ಕೂತಿದ್ರು. ಲಾಸ್ಟಿಗೆ ಹೋಗಿದ್ದೆ ನಾವು, ತುಂಬ ಲೇಟಾಗಿತ್ತು ಹೋಗೋದು. ಇನ್ನು ನಾವು ಕೂತು ಊಟ ಮಾಡಿ ಬಂದ್ವಿ. ಊಟ ಎಲ್ಲ ತುಂಬ ಟೇಸ್ಟ್ ಚೆನ್ನಾಗಿತ್ತು. ನಾಟಿ ಮರಿ ಊಟ ಅಲ್ವಾ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಮಂಡ್ಯ ಸೈಡಲ್ಲೆಲ್ಲ ಬೀಗ್ರೂಟ ಅಂದರೆ ಸ್ಪೆಷಲ್ಲು. ಇನ್ನು ಹಾಗೆ ಬರ್ತಾ ಸಂತು ಅಲ್ಲೇ ಮಂಡ್ಯದಲ್ಲಿ ಬಿಟ್ಟು ಹೋದರು ನನ್ನ. ಇನ್ನು ನಾನು, ಅಕ್ಕ, ಸಾನು, ಕನು ಎಲ್ಲರೂ ಕೂಡ ಜೊತೆಗೆ ಬಂದ್ವಿ. ಬರಬೇಕಾದ್ರೆ ಹಾಗೇನೆ ನಾವು ಹೋಗ್ತಾಯಿದ್ದು ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ತಾಯಿದ್ದು. ಅದಕ್ಕೋಸ್ಕರ ಬರಬೇಕಾದ್ರೆ ಇಲ್ಲಿ ಆಟೋದಲ್ಲಿ ಬರ್ತಾಯಿದ್ದು. ಆವಾಗ ಇಲ್ಲಿ ಈ ವ್ಯೂ ಕಾಣಿಸ್ತು, ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಂಡೆ. ನಿಜಕ್ಕೂ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೊರಗಡೆ ನೋಡಬೇಕಾದ್ರೆ ಎಷ್ಟು ಕೊಟ್ಟರು ಈ ಥರದ ವ್ಯೂ ಎಲ್ಲ ನೋಡೋದಕ್ಕೆ ಸಿಗೋಲ್ಲ, ಅಷ್ಟು ಚೆನ್ನಾಗಿತ್ತು. ಆ ವೆದರು ಮತ್ತು ಸೂರ್ಯ ಮುಳುಗ್ತಾ ಇದ್ದಿದ್ದು, ಆ ಭತ್ತದ ಗದ್ದೆಗಳು ನೋಡೋದಕ್ಕೆ ಒಂದು ರೀತಿ ಚೆನ್ನಾಗಿ ಕಾಣಿಸ್ತಿತ್ತು. ನಿಂತು ಫೋಟೋ ತೊಗೊಳ್ಳೋಣ ಅನಿಸ್ತು. ಆಟೋದವ್ರು ನಿಲ್ಲಿಸಿ ಅಂತ ಕೇಳಿದ್ರೆ ಹೊಡೆದು ಕಳಿಸ್ತಾರೆ, ನೀನು ಇಲ್ಲೇ ಇರಮ್ಮ ಅಂತ ಹೇಳಿ ಸುಮ್ಮನೆ ಹಾಗೆ ವೀಡಿಯೋ ಮಾಡ್ಕೊಂಡು ಬಂದೆ. ಇನ್ನು ಕನುಷಿ, ಸಾನು ಎಲ್ಲರೂ ಕೂಡ ಆಟೋದಲ್ಲಿ ಕೂತಿದ್ವಿ. ಅಂದರೆ ಊರ ಕಡೆ ಎಲ್ಲ ಇಲ್ಲೆಲ್ಲ ಬಸ್ಗಳು ಇರುತ್ತೆ, ಬಟ್ ಆದರೆ ಕೆಲವೊಮ್ಮೆ ಇರೋದಿಲ್ಲ ಬಸ್ಸು, ಅದಕ್ಕೋಸ್ಕರ ಆಟೋದಲ್ಲಿ ಬಂದ್ವಿ. ನಿಮ್ಮ ಅಂಗಡಿ ಚಿಕ್ಕಪ್ಪ ಹೆಂಗಿದ್ದೀರಾ? ಚಿಕ್ಕಪ್ಪ ಅಂತೆ, ಸರಿ ತಾತ. ಹಂಗೆ ಹಂಗೆ ಚಿಕ್ಕಪ್ಪ ದೊಡ್ಡಪ್ಪ ಮಾಮ ಅಂತಾನೆ ಕರೆಯೋದು ನಾನು. ವಾ ಇನ್ಚಾಟ್ ಮಾಡಿದ್ದೀನಿ. ಏನಕ್ಕ ಹೆಂಗಕ್ಕ ಓದೋದು ಎಲ್ಲ ಚೆನ್ನಾಗಿ ಓದ್ತಿದ್ದೀರಾ? ಯಾವಾಗ ಬಂದ್ರಿ ಮೇಲಕೆರೆಗೆ? ಈಗ ಸಂಜೆ. ಹಲೋ ಎವ್ರಿಬಾಡಿ. ಹಲೋ ಹಲೋ ಹಲೋ. ಕಾರ್ಡ್ಸ್ ಆಡ್ತಿದ್ದೀರಾ? She's coming. She's coming. ಏನು ಜಡ್ಸಿಲ್ಲ, ಬರೀ ಕಬಾರ್ಡ್ ಮಾಡ್ಸಿರ. ಪರವಾಗಿಲ್ಲ, ಜಸ್ಟ್ ಆದ್ರೂ ಸಕ್ಕತ್ತಾಗಿದೆ. ಮೇಲ್ಗಡೆ ಎಲ್ಲ ಗುಡ್ಡಾಕ್ಬಿಟ್ರೆ ಸಾಕು. ನೀನ್ ಆ ಸೆಕೆ ಒಳಗ್ ಮಲಗಿದಿಲ್ಲಣ್ಣ, ಬೆವ್ತಾಗದೆ ನಮ್ಮ ಅಣ್ಣ. ಈಗ ಬಂದ್ ಮಳಿಕತ್ತು ನೀ ಬಂದ್ರಿ. ಗುರು ಏನಿದು ವಯಸ್ಸು ಏನು? ಇವಾಗ ಎಲ್ಲ ಊಟ ಮಾಡ್ತಾ ಕೂತಿದ್ದೀವಿ. ಟೈಮ್ ಎಷ್ಟು ಆಂಟಿ? ಎಲ್ಲ ಆಂಟಿ ಗಡಿಯಾರ ಅಲ್ಲಿ ನಮ್ಮ ಆಂಟಿ ಎಲ್ಲ ಎಷ್ಟು ಚೆನ್ನಾಗಿ 8:25 ಆಗೈತೆ. ಇವಾಗ ಊಟ ಏನೇನು, ಇದು ಮೀನು ಸಾರು, ಕೈಮಾ ಜೊತೆಗೆ ಮಟನ್ನು ಎಲ್ಲದನ್ನು ಹಾಕಿ ಮಾಡಿಟ್ಟೈತೆ. ಮಾತಾಡೋ ವಯಸ್ಸು ಪರವಾಗಿಲ್ಲ, ಹಾಕ್ಸ್ಬೋದು, ಏನು ಬೇಕದು. ನಾಚ್ಕತ್ತವಳು ನಮ್ಮ ವಯಸ್ಸು ವೀಡಿಯೋದಲ್ಲಿ. ನಮ್ಮ ವಯಸ್ಸು ತಟ್ಟೆ ಹಿಂಗಿರಲ್ಲ, ನಾಚ್ಕೊಂಡು ಇಷ್ಟ ಹಾಕ್ಸ್ಕೊಂಡವಳೆ ಅಲ್ವೇನೆ. ಮೀನು ಇರುತ್ತೆ, ಮೀನೆಲ್ಲ. ವಯಸ್ಸು ಯಾಕೆ ಇಷ್ಟೊಂದು ನಾಚ್ಕೊತಾ ಇದೆಯಾ? ಬಿಡ, ಇವಳು ಖುಷಿ ಬೇಬಿ, ಖುಷಿ ಬೇಬಿ ಏನು ಗುರಾಯಿಸ್ತಾವಳೆ. ನೀನಿಲ್ಲಿ ಇವು ಸಾನು, ಏಮು, ಇಲ್ಲಿ ನೂತು, ಅಲ್ಲಿ ಕನುಷಿ ಹಿಂಸೆ ಕೊಡದೆ, ಬರೀ ಮಕ್ಳಿಗೆ ಹಿಂಸೆ ಕೊಡೋದೆ. ಅಮ್ಮ ಬೇಕಂತೆ. ತಿಂತೀನಿ ಅಂತ ನಿಮ್ ದೇಶದಿಂದ ದೂರ ಕುತ್ಕೋಸಿ ಕುತ್ಕೊಳ್ಳಿ. ಏನು ಮಾಡಕ್ಕಿಲ್ಲ, ತಿನ್ನವ. ಲೇ ಮೀನ್ ತಿನ್ನೆ ಖುಷಿ, ಮೀನು ತಿನ್ಬಾ. ಒಂಟ್ಲು ಬಾಕ್ಲ ಹಾಕವ್ರೆ. ಅವಳು ಒಬ್ಳೆ ಹೋಯ್ತಾಳೆ. ಇವಾಗ ಎಲ್ರು ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋದು. ಅಲ್ಲೂ ನಾನ್ ವೆಜ್ ತಿಂದು ಬಂದು, ಆದ್ರೂ ಏನೋ ಗೊತ್ತಿಲ್ಲ, ತಿನ್ಬೇಕು ಅನ್ಸ್ತೈತಿ. ಎಲ್ರಿಗೂ ತಿನ್ನಕ್ ಕೂತಿದೀವಿ ಇವಾಗ. ಅವ್ರಿಗನ್ಸಲ್ಲ, ಇಬ್ರು ಒಂದೇ ತಟ್ಟೆನಲ್ಲಿ ಹಾಕ್ಸ್ಕೊಂಡು ಅನಿಸ್ತಾ ಇದೆ. ಏನ್ ಆಡ್ತಿ? ಬೆಟ್ಟಕೆರೆ. ಊಟ ಮಾಡ್ತಾ ಕೂತವ್ರೆ. ಇನ್ನೇನು ನಾವು ಊಟ ಮಾಡ್ಬಿಟ್ಟು ಡಿಸ್ಕಸ್ ಮಾಡಬೇಕು. ಸಾಕಾಗಿದೆ ಬೆಳಗ್ಗೆಯಿಂದ ಸುತ್ತಾಡಿ. ಕನುಷಿಗಂತೂ ಸಾಕಾಗಿಲ್ಲ, ಓಡಾಡ್ತಾನೆ ಅವಳೆ. ಏನದು ಅಯ್ಯೋ ಲೇ. ಸರಿ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬಿಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೇಳು, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.